ಪೂರಿ ಜಗನ್ನಾಥ ಸ್ವಾಮಿಯ ದೇವಸ್ಥಾನದ ಧ್ವಜವನ್ನ ಬದಲಾಯಿಸುವುದನ್ನು ಒಂದು ದಿನ ಮರೆತು ಬಿಟ್ರೆ 18 ವರ್ಷಗಳ ಕಾಲ ದೇವಸ್ಥಾನವನ್ನು ಮುಚ್ಚಬೇಕಾಗುತ್ತದೆ ಅನ್ನೋ ವಿಷಯ ನಿಮಗೆ ತಿಳಿದಿದೆಯಾ? ಹಾಗಿದ್ರೆ ಈ ಸಂಪ್ರದಾಯ ಹುಟ್ಟಿಕೊಂಡಿದೆ. ಒಂದು ದಿನ ರಾಜನ ಕನಸಲ್ಲಿ ಜಗನ್ನಾಥ ಸ್ವಾಮಿಯು ಬಂದು, ನನ್ನ ದೇವಾಲಯದ ಧ್ವಜವು ಸವಿದು ಹರಿದು ಹೋಗುವಂತಹ ಸ್ಥಿತಿಯಲ್ಲಿದೆ, ಅದನ್ನು ನೀನು ಬದಲಾಯಿಸಬೇಕೆಂದು ಹೇಳುತ್ತಾನೆ. ಆದರೆ ರಾಜ ಬೆಳಗ್ಗೆ ಎಚ್ಚರಗೊಂಡಾಗ ತನ್ನ ಕನಸನ್ನು ಮರೆತು ಬಿಟ್ಟಿರುತ್ತಾನೆ. ಅದೇ ದಿನ ಬಂದಂತಹ ಭಯಾನಕ ಗಾಳಿ ಮಳೆಗೆ ಜಗನ್ನಾಥನ ದೇವಾಲಯದ ಧ್ವಜವು ಹರಿದು ಕೆಳಗೆ ಬೀಳುತ್ತದೆ. ಭಯಗೊಂಡಂತಹ ಜನರು ಕಕ್ಕಾಬಿಕ್ಕಿಯಾಗಿ ಓಡಲಾರಂಭಿಸುತ್ತಾರೆ. ಒಂದು ವೇಳೆ ಆ ದಿನ ಧ್ವಜವನ್ನು ಬದಲಾಯಿಸದೆ ಹೋಗಿದ್ದರೆ ಜಗನ್ನಾಥನ ದೇವಾಲಯವು ಸಂಪೂರ್ಣವಾಗಿ ಮುಚ್ಚಿಕೊಳ್ಳುತ್ತಿತ್ತು. ದೇವರಲ್ಲಿ ಅಪಾರ ಭಕ್ತಿ ಎಲ್ಲರಲ್ಲೂ ಇದ್ದರೂ ಕೂಡ ಆ ಭೀಕರ ಗಾಳಿ ಮಳೆಯಲ್ಲಿ 215 ಅಡಿ ಎತ್ತರದ ಗೋಪುರವನ್ನು ಬರಿಗಾಲಿನಲ್ಲಿ ಯಾವುದೇ ಸಹಾಯವಿಲ್ಲದೆ ಹತ್ತುವುದು ಅಸಾಧ್ಯವಾಗಿತ್ತು. ಆ ಸಮಯಕ್ಕೆ ಅಲ್ಲಿ ಕಾಣಿಸಿಕೊಂಡವನು ಚುನಾರಸೆ. ಆತನಿಗೆ ಜಗನ್ನಾಥನ ಮೇಲಿನ ಭಕ್ತಿಯ ಹೊರತು ತನ್ನ ಪ್ರಾಣದ ಮೇಲೆ ಯಾವುದೇ ಆಸೆ ಇರಲಿಲ್ಲ. ಆ ಬಿರುಗಾಳಿಯಲ್ಲೂ ಕೂಡ ಆತ ಆ ಗೋಪುರವನ್ನು ಹತ್ತಲಾರಂಭಿಸಿದ. ಇನ್ನೇನು ಆ ಗೋಪುರವನ್ನು ಹತ್ತಿಯೇ ಬಿಟ್ಟ ಎನ್ನುವಷ್ಟರಲ್ಲಿ ಕಾಲು ಜಾರಿ ಕೆಳಕ್ಕೆ ಬೀಳುತ್ತಾನೆ. ಆದರೆ ಪವಾಡ ಎಂಬಂತೆ ಆತನ ಕೈ ಹಿಡಿದು ಯಾರೋ ಮೇಲಕ್ಕೆ ಎತ್ತಿದಂತಾಗುತ್ತದೆ. ಆದರೆ ಆ ದಿನ ಆತನನ್ನು ಕಾಪಾಡಿದ್ದು ಸ್ವಾಮಿ ಜಗನ್ನಾಥನೇ ಎಂದು ಸ್ಥಳೀಯರು ಇಂದಿಗೂ ನಂಬುತ್ತಾರೆ. ಆ ದಿನದಿಂದ ಪ್ರತಿನಿತ್ಯ ಆ ಬಾವುಟವನ್ನ ಚುನಾರ ವಂಶಸ್ಥರೇ ಬದಲಾಯಿಸುತ್ತಾರೆ. ಈ ಧ್ವಜವು ಪಾಪ ವಿಮೋಚನೆಯ ಸಂಕೇತವಾಗಿದೆ ಹಾಗೂ ಇದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತದೆ. ಅದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಯಾಕೆ ಹಾರಾಡುತ್ತದೆ ಅನ್ನುವುದನ್ನು ಹೇಳ್ತೀನಿ ನಾನು ಮುಂದೆ.